ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಇವತ್ತಿನ ನಮ್ಮ ಚಾನೆಲ್ ದಲ್ಲಿನ ವಿಶೇಷತೆ ಅಂದರೆ ಯಾವ ಟಾಪಿಕ್ ಬಗ್ಗೆ ಮಾತಾಡಿದ್ದೇನೆ ಎಂದರೆ, ನಾವು ಹೋದ ಸಮರ್ ಹಾಲಿಡೇಸ್ ರಾಘವೇಂದ್ರ ಸ್ವಾಮಿಯನ್ನು ದರ್ಶಿಸುವುದಕ್ಕೆ ಪ್ರಯಾಣ ಮಾಡಿದ್ದೆವು. ಆ ಪ್ರಯಾಣದಲ್ಲಿ ನಾವು ಗುಡಿಪಟ್ಟಣದಲ್ಲಿ ಇಳಿದು ಒಂದು ಹಳೆಯ ದೇವಸ್ಥಾನವಾದ ಶ್ರೀ ಕಾಳಮ್ಮ ದೇವಸ್ಥಾನದ ಬಗ್ಗೆ ತಿಳಿದುಕೊಂಡೆವು. ಆ ದೇವಸ್ಥಾನದ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ನಿಮಗಾಗಿ ತಿಳಿಸುತ್ತೇನೆ. ನೀವು ಏನಾದರೂ ಗುಡಿಪಟ್ಟಣವನ್ನು ದರ್ಶಿಸಿದರೆ ಈ ಕಾಳಮ್ಮ ದೇವಸ್ಥಾನವನ್ನು ದಯಮಾಡಿ ದರ್ಶಿಸಿಕೊಳ್ಳಿ. ಅಲ್ಲಿನ ಭಕ್ತರು ಆ ಕಾಳಮ್ಮ ದೇವಿಗೆ ಸೇವೆ ಮಾಡುವುದನ್ನು ನೋಡಿ ತುಂಬಾ ಆಶ್ಚರ್ಯವಾಗುತ್ತದೆ. ಈ ಕಾಳಮ್ಮ ದೇವಸ್ಥಾನದಲ್ಲಿ ಎಲ್ಲಾ ಹಬ್ಬಗಳನ್ನು ಆಚರಿಸಲಾಗುತ್ತದೆ ಹಾಗೂ ನವರಾತ್ರಿ ವರಮಹಾಲಕ್ಷ್ಮಿ ದೇವಿಯ ಪೂಜೆಗಳನ್ನು ಅದ್ಧೂರಿಯಾಗಿ ಆಚರಿಸಲಾಗುತ್ತದೆ. ಆ ಆಚರಣೆಯಲ್ಲಿ ಅವರು ನಡೆಸಿದ್ದ ನವರಾತ್ರಿ ಪೂಜೆ ಹಾಗೂ ಶ್ರೀ ವರಮಹಾಲಕ್ಷ್ಮಿ ಪೂಜೆಯ ದರ್ಶನ ಅಂದರೆ ನಾವು ಆ ಟೈಮಲ್ಲಿ ಇಲ್ಲಿ ದರ್ಶಿಸಿಕೊಂಡಿಲ್ಲ. ಇಲ್ಲಿನ ಭಕ್ತರು ನಮಗೆ ಕೆಲವೊಂದು ಮಾಹಿತಿಯನ್ನು ಕೊಟ್ಟು ಅವರು ಯಾವ ರೀತಿಯಲ್ಲಿ ಅಲಂಕಾರವನ್ನು ಮಾಡಿ ತಮ್ಮ ಭಕ್ತಾದಿಗಳನ್ನು ಸಂತೃಪ್ತಿ ಪಡಿಸಿದ್ದಾರೆ ಎನ್ನುವುದರ ಬಗ್ಗೆ ತಿಳಿಸಿದ್ದಾರೆ ಹಾಗೂ ಅವರು ತೆಗೆದಿಟ್ಟುಕೊಂಡ ಚಿತ್ರಪಟಗಳನ್ನು ನಮಗೆ ಶೇರ್ ಮಾಡಿದ್ದಾರೆ. ನಾವು ಅವನ್ನು ನಿಮಗೆ ತೋರಿಸ್ತಾ ಇದ್ದೇವೆ. ಇದನ್ನು ತಿಳಿದುಕೊಂಡು ಇದು ಇಂತಹ ಅದ್ದೂರಿಯಾದ ಅಲಂಕಾರಗಳನ್ನು ನಾವು ಇಲ್ಲಿಗೆ ಬಂದು ಒಂದು ಸಾರಿ ವೀಕ್ಷಿಸಿ ಸಂತೃಪ್ತರಾಗಬೇಕೆಂದು కోరుకుంటున్నాను. మనకు శ్రీ కాళమ్మ దేవాలయం నందు దసరా నవరాత్రులతో పాటుగా ప్రతిరోజు అభిషేకము, ఆకుపూజ, అలంకరణలు జరుగుతాయి. దీనితో పాటుగా వరలక్ష్మి వ్రతము, ఉగాది పండుగ రోజున వసంతోత్సవాలు, వసంత నవరాత్రులు మరియు దీపావళికి లక్ష్మీ పూజ, కార్తీక మాసంలో శివుడికి మరియు అమ్మవారికి దీపాలంకరణ సేవలు జరుగుతాయి. ఆషాఢ మాసము పౌర్ణమి రోజున అమ్మవారికి శాకాంబరి దేవి అలంకరణ ప్రత్యేకంగా నిర్వహించబడుతుంది. ಈ ಕಾಳಮ್ಮ ದೇವಸ್ಥಾನದಲ್ಲಿ ಎಲ್ಲಾ ಹಬ್ಬಗಳನ್ನು ಆಚರಿಸಲಾಗುತ್ತದೆ ಹಾಗೂ ನವರಾತ್ರಿ ವರಮಹಾಲಕ್ಷ್ಮಿ ದೇವಿಯ ದೇವಸ್ಥಾನವನ್ನು ವೀಕ್ಷಿಸಿ ನಿಮ್ಮ ನೇತ್ರಗಳನ್ನು ದೇದೀಪ್ಯಮಾನವಾಗಿ ದರ್ಶಿಸಿಕೊಳ್ಳಿ. ಅಮ್ಮನವರ ಆಶೀರ್ವಾದವನ್ನು ಪಡೆದುಕೊಳ್ಳಿ. ನೋಡಿ, ಅತಿ ಪುರಾತನವಾದ ಈ ದೇವಸ್ಥಾನವನ್ನು ರಾಜರು ಕಟ್ಟಿಸಿದ್ದಾರೆ ಎಂಬುದು ನಮಗೆ ಆಧಾರಗಳು ಇಲ್ಲ. ಆದರೆ ಇವತ್ತಿನ ದಿನ ನಾನು ಗುತ್ತಿ ಮಹಾನಗರದಲ್ಲಿದ್ದೇನೆ. ಈ ಮಹಾನಗರದಲ್ಲಿನ ಅತಿ ಪುರಾತನವಾದ ದೇವಸ್ಥಾನ ಇದು. ನಾವು ದಲ್ಲಿ ನಿಮಗೆ ವಿವರಿಸ್ತಾ ಇದ್ದೇನೆ, ಒಂದು ಸಾರಿ ಅದನ್ನು ಕೂಡ ಕೇಳಿ. ಇಲ್ಲಿ ಹೇಗೆ ನಡೀತಾ ಇದೆ, ಅವರ ಭಕ್ತ ಸೇವೆಯು ಹೇಗೆ ಮಾಡುತ್ತಿದ್ದಾರೆ ಎಂಬುದನ್ನು ತಿಳಿದುಕೊಳ್ಳಿ. ಸೊ ಇದು ಫ್ರೆಂಡ್ಸ್ ಇವತ್ತಿನ ನಮ್ಮ ಕಾಳಮ್ಮ ದೇವಿಯ ಟ್ರಿಪ್ ನ ವಿಶೇಷತೆ. ಇದನ್ನು ನೋಡಿ ನಿಮಗೆ ಹೇಗೆ ಎನ್ನಿಸಿತು? ನೀವು ಆ ಕಡೆ ಪ್ರಯಾಣ ಮಾಡಿದರೆ ಒಂದು ಸಾರಿ ದೇವಸ್ಥಾನವನ್ನು ದರ್ಶಿಸಿಕೊಳ್ಳಿ. ಮತ್ತು ಇದು ಗುತ್ತಿ ಕೋಟ ಎಂಟ್ರೆನ್ಸ್ ಅಲ್ಲಿಯೇ ಇದೆ. ತುಂಬಾ ಹಳೆಯದಾದ ದೇವಸ್ಥಾನ. ಹರೇ ಕೃಷ್ಣ.